ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ HSRP ನಂಬರ್ ಪ್ಲೇಟ್ ಅಂದ್ರೆ ಏನು, ಇದನ್ನ ಸರ್ಕಾರ ಏನಕ್ಕೋಸ್ಕರ ಜಾರಿಗೆ ತಂದಿದೆ, ಅದೇ ರೀತಿ ಎಲ್ಲಿ ಈ ನಂಬರ್ ಪ್ಲೇಟ್ ಸಿಗುತ್ತೆ ಅರ್ಥ ಆಯ್ತಾ. ಎಷ್ಟೋ ಜನ ಇಲ್ಲಿ ನಂಬರ್ ಪ್ಲೇಟ್ಗಳನ್ನು ಹಾಕಿಸ್ಕೊಳ್ಬೇಕು ಅನ್ನೋದು ಅದನ್ನು ಸಹ ಗೊತ್ತಿರೋದಿಲ್ಲ. ಅದೇ ರೀತಿ ಯಾವ ರೀತಿಯ ವೆಹಿಕಲ್ಸ್ಗಳಿಗೆ ಈ HSRP ನಂಬರ್ ಪ್ಲೇಟ್ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೇಕಾಗುತ್ತೆ, ಅದೇ ರೀತಿ ಹೊಸ ಗಾಡಿಗಳಿಗೆ ಏನಾದರೂ ಒಂದು HSRP ನಂಬರ್ ಪ್ಲೇಟ್ಗಳನ್ನ ಒಂದು ನಂಬರ್ ಪ್ಲೇಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾ, ಅದೇ ರೀತಿ ಒಂದು ದಾಖಲಾತಿಗಳು ಏನೇನು ಬೇಕು, ಈ ಒಂದು ನಂಬರ್ ಪ್ಲೇಟ್ಗೆ ಫೀಸ್ ಎಷ್ಟಾಗುತ್ತೆ ಅರ್ಥ ಆಯ್ತಾ. ಇವಾಗ ಬೈಕ್ಗೆ ಒಂಥರ ಫೀಸ್ ಇರ್ತದೆ, ಕಾರ್ಗಳಿಗೆ ಅಂದ್ರೆ 4 ವೀಲರ್ಸ್ಗೆ ಒಂದು ಥರ ಫೀಸ್ಗಳು ಇರ್ತವೆ ಅರ್ಥ ಆಯ್ತಾ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ HSRP ನಂಬರ್ ಪ್ಲೇಟ್ ಅಂದರೆ ಮೇಯ್ನ್ ಆಗಿ ಐ ಸೆಕ್ಯೂರಿಟಿ ಒಂದು ಪರ್ಪಸ್ಗೋಸ್ಕರ ಒಂದು ತಂದಿರುವಂಥ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಏನೇ ಒಂದು ಗಾಡಿಗಳಿಗೆ ನಿಮ್ಮದು ಇಷ್ಟು ದಿನ ಏನೇ ಒಂದು ಸಮಸ್ಯೆಗಳಿದ್ರು, ಬೈಕ್ಗಳಾಗಿರ್ಬೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಯಾರೆಲ್ಲ ಒಂದು ಖರೀದಿ ಮಾಡ್ತಾರೋ ಸಿಕ್ಕಾಪಟ್ಟೆ ಒಂದು ಮೋಸಗಳಾಗ್ತಿತ್ತು ಅರ್ಥ ಆಯ್ತಾ. ಅದನ್ನೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಮಾಡ್ತಿದೆ ಅಂದರೆ, ಈಗ ಒಂದು ಯಾವುದೇ ಒಂದು ವೆಹಿಕಲ್ ಆಗಿರಲಿ 2019 ಮೇಲೆ ಯಾವ ರಿಜಿಸ್ಟರ್ ಆಗಿರ್ತಾವೋ ಅಂತಹ ಒಂದು ಗಾಡಿಗಳು ಒಂದು ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಗೆ ಅರ್ಜಿಯನ್ನು ಸಲ್ಲಿಸಲೇಬೇಕು. ಇದರಿಂದ ಸರ್ಕಾರಕ್ಕೆ ಒಂದು ಎಷ್ಟು ಗಾಡಿಗಳಿದ್ದಾವೆ, ಅದೇ ರೀತಿ ಯಾರ್ಯಾರು ಹೆಸರಲ್ಲಿ ಗಾಡಿಗಳಿದ್ದಾವೆ ಅರ್ಥ ಆಯ್ತಾ, ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಗಾಡಿಗಳಿದ್ದಾವೆ, ಎಷ್ಟೆಷ್ಟು ವೆಹಿಕಲ್ಗಳಿದ್ದಾವೆ, ಇದ್ರ ಬಗ್ಗೆ ಫುಲ್ ಸಂಪೂರ್ಣವಾದಂಥ ಒಂದು ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಕಳ್ತನದ ಗಾಡಿಗಳು, ಇನ್ನೇನೋ ಒಂದು ಡೀಲಿಂಗ್ ಗಾಡಿಗಳು ಅಂಥವೆಲ್ಲ ಇದ್ದರೆ ಕೂಡಲೇ ತಗ್ಲಾಕೊಳ್ಳುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಆಯ್ತಾ. ಇದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ನಂಬರ್ ಪ್ಲೇಟ್ಗಳು ಎಲ್ಲಿ ಸಿಗ್ತವೆ, ಮೇಯ್ನಾಗಿ ನೀವು ಸೈಬರ್ಗಳಲ್ಲಿ ಅರ್ಜಿ ಹಾಕಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನೀವೇ ಅಪ್ಲಿಕೇಶನ್ ಹಾಕೊಳ್ತೀನಿ ಅಂದರೆ ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು, ಬಟ್ ಹುಷಾರಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಏನು ಉದ್ದೇಶ ಅಂದರೆ, ಒಂದು ಫೇಕ್ ವೆಬ್ಸೈಟ್ಗಳು ಸುಮಾರು ಇದ್ದಾವೆ, ಅದೇ ರೀತಿ ಸರ್ಕಾರದ ವೆಬ್ಸೈಟ್ಗಳು ಯಾವುದು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅರ್ಥ ಆಯ್ತಾ. ದಯವಿಟ್ಟು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯ್ತಾ. ಮೊದಲನೇದಾಗಿ ಈ ನಂಬರ್ ಪ್ಲೇಟ್ಗೆ ಅರ್ಜಿ ಸೈಬರಲ್ಲಿ ಹಾಕ್ಸಿದ ತಕ್ಷಣ ಗಾಡಿಗೆ ಸಂಬಂಧಪಟ್ಟಿರುವಂಥದ್ದು ಡೀಟೇಲ್ಸ್ನ ಕೇಳ್ತದೆ. ಚಾಸಿಸ್ ನಂಬರ್ ಆಗಿರ್ಬೋದು, ಇಂಜಿನ್ ನಂಬರ್ ಆಗಿರ್ಬೋದು, ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಇಷ್ಟನ್ನೆಲ್ಲ ಫಿಲ್ಅಪ್ ಮಾಡಿ ಆದಮೇಲೆ ನೆಕ್ಸ್ಟು ಅಡ್ರೆಸ್ ಕೇಳ್ತದೆ, ನಿಮ್ಮದು ಫೋನ್ ನಂಬರ್ ಕೇಳ್ತದೆ. ಅದೇ ರೀತಿ ಎಲ್ಲಿ ಒಂದು ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ತೀರ ಅಂತ ಕೇಳ್ತದೆ ಅರ್ಥ ಆಯ್ತಾ. ನೀವು ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ಆ ಡೇ ಟು ಟೈಮ್ಗೆ ನೀವು ಒಂದು ಶೋರೂಮ್ಗೆ ವಿಸಿಟ್ ಮಾಡಿ ನೀವು ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಬೋದು. ಯಾವ ಶೋರೂಮ್ಗೆ ಅಂದರೆ, ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅಲ್ಲೇ ಯಾವುದಾದ್ರೂ ನಿಮ್ಮದು ಅರ್ಥ ಆಯ್ತಾ, ನಿಮ್ಮ ಹತ್ರದಲ್ಲಿರುವಂಥ ಒಂದು ಸಿಟಿನಲ್ಲಿ ಇರುವಂಥ ಒಂದು, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಸುಮಾರು ಏರಿಯಾಗಳಿದೆ, ಅದೇ ಆದಂಥ ಒಂದು ಶೋರೂಮ್ಗಳಿದೆ ಅರ್ಥ ಆಯ್ತಾ. ನಿಮ್ಮ ಗಾಡಿಗೆ ಸಂಬಂಧಪಟ್ಟಿರುವಂಥ ಒಂದು ಶೋರೂಮ್ಗಳು ಎಲ್ಲಿರ್ತಾವೋ, ಈಗ ಬಜಾಜ್ ಏನಾದರೂ ಬೈಕ್ ಏನಾದರೂ ತೊಗೊಂಡಿದ್ರೆ ಬಜಾಜ್ ಶೋರೂಮಲ್ಲಿ ನಿಮ್ಮದು ಲಭ್ಯ ಇರ್ತದೆ ನಂಬರ್ ಪ್ಲೇಟ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ನೀವು ಅಪಾಯಿಂಟ್ಮೆಂಟನ್ನು ಹಾಕಿಸ್ಕೊಂಡು ಇಂತಹ ಒಂದು ಟೈಮು, ಇಂತಹ ಒಂದು ಡೇಟ್ನಲ್ಲಿ ಅವರು ಒಂದು ಅಪಾಯಿಂಟ್ಮೆಂಟನ್ನು ಅಲ್ಲೇ ಒಂದು ಫಿಕ್ಸ್ ಮಾಡಿಕೊಡ್ತಾರೆ. ನೀವು ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಆನಂತರ ನೀವೇನು ಮಾಡ್ತೀರಾ, ಅದಕ್ಕೆ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಆದಮೇಲೆ ಪೇಮೆಂಟು ಸಹ ಒಂದು ಬೈಕ್ಗಳಿಗಾದ್ರೆ 500 ರೂಪಾಯಿ ಒಳಗಡೆ ಇರ್ತದೆ, ಕಾರ್ಗಳಿಗಾದರೆ ಒಂದು 4 ವೀಲರ್ಸ್ಗಾದ್ರೆ ಒಂದು 1000 ರೂಪಾಯಿ ಒಳಗಡೆ ಇರ್ಬೋದು, ಮ್ಯಾಕ್ಸಿಮಮ್ ಅಂದರೆ ಅಷ್ಟಿರಬಹುದು. ಬಟ್ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾ ಅಂತ ನೀವು ಅಂದ್ಕೊಂಡಿರ್ಬೋದು. ಯಾವುದೇ ಒಂದು ವೆಹಿಕಲ್ ಇದ್ರೂ ವೆಹಿಕಲ್ದು ಒಂದು ರಿಜಿಸ್ಟ್ರೇಷನ್ ಅಂದರೆ RC ಕಾರ್ಡ್ ಇರಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ಒಂದು ಅಡ್ರೆಸ್ ಪ್ರೂಫ್ ಅಂತ ಒಂದು ಇರಬೇಕಾಗುತ್ತೆ ಅರ್ಥ ಆಯ್ತಾ. ಅಡ್ರೆಸ್ ಪ್ರೂಫ್ ಕೇಳ್ತಾರೆ ಒಂದು ಶೋರೂಮ್ಗಳಲ್ಲಿ. ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಹತ್ರ RC ಕಾರ್ಡ್ ಅಂತೂ ದಯವಿಟ್ಟು ಇರಲೇಬೇಕು. ಅದರಲ್ಲಿ ಇಂಜಿನ್ ನಂಬರು ಇರ್ತದೆ, ಚಾಸಿಸ್ ನಂಬರು ಇರ್ತದೆ, ಅವೆರಡು ಮೆನ್ಷನ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಕಂಪಲ್ಸರಿಯಾಗಿ ಬೇಕೇ ಬೇಕು. ಅದೇ ರೀತಿ ಹೊಸ ಗಾಡಿಗಳಿಗೇನಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾ ಅಂತ ನಿಮಗೊಂದು ಡೌಟ್ ಕಾಡ್ತಿರ್ಬೋದು. ಮೇಯ್ನಾಗಿ 2019 ಏಪ್ರಿಲ್ ಅರ್ಥ ಆಯ್ತಾ, ಏಪ್ರಿಲ್ 1ನೇ ತಾರೀಕು ಮೇಲೆ ಯಾವ ಗಾಡಿಗಳು ನೀವು ಏನೇ ಒಂದು ಪರ್ಚೇಸ್ ಮಾಡ್ಕೊಂಡಿದ್ರು ಅಂತಹ ಒಂದು ವೆಹಿಕಲ್ಗಳಿಗೆ ನೀವು ಒಂದು HSRP ನಂಬರ್ ಪ್ಲೇಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಥ ಆಯ್ತಾ. ಏಪ್ರಿಲ್ 1ನೇ ತಾರೀಕಿಂದ ಒಳಗಡೆ ಯಾವ ರಿಜಿಸ್ಟರ್ ಆಗಿರುತ್ತವೋ ಅಂತಹ ಒಂದು ಗಾಡಿಗಳಿಗೆ ಅವಶ್ಯಕತೆನೇ ಇಲ್ಲ ಅರ್ಥ ಆಯ್ತಾ. ಅಂಥವಕ್ಕೇನೋ ಅರ್ಜಿ ಸಲ್ಲಿಸುವಂಥ ಒಂದು ಅಗತ್ಯಗಳು ಯಾವುದೇ ಥರದ ಒಂದು ಅಗತ್ಯಗಳು ಇರೋದಿಲ್ಲ. ನೀವೇನು ಮಾಡ್ತೀರಾ ಅಂದರೆ, ಏಪ್ರಿಲ್ 1ನೇ ತಾರೀಕು ಮೇಲೆ
ಯಾರೆಲ್ಲ ಒಂದು ವೆಹಿಕಲ್ಗಳು ರಿಜಿಸ್ಟರ್ ಆಗಿದೆ ಅಂಥವನ್ನೆಲ್ಲ ಕಂಪಲ್ಸರಿಯಾಗಿ ನೀವು HSRP ನಂಬರ್ ಪ್ಲೇಟ್ಗೆ ಅರ್ಜಿಯನ್ನು ಸಲ್ಲಿಸಲೇಬೇಕು, ಅರ್ಥ ಆಯ್ತಾ? ಇಲ್ಲ ಅಂದರೆ 1,000 ರೂಪಾಯಿ ಫೈನ್ ಹಾಕ್ತಾರೆ, 5,000 ರೂಪಾಯಿನೂ ಫೈನ್ ಹಾಕುವಂಥ ಒಂದು ಸಾಧ್ಯತೆಗಳು ಇದೆ ಅಂತ ಒಂದು ಅನೌನ್ಸನ್ನು ಮಾಡಿದ್ದಾರೆ. ಇದಕ್ಕೆ ಫೀಸ್ ವಿಚಾರಕ್ಕೆ ಬಂದರೆ ಹೇಳೋದ್ನಲ್ಲ, 500-1,000 ರೂಪಾಯಿ ಒಳಗಡೆ ಇರ್ತದೆ. ಬೈಕ್ಗಳಿಗಾದರೆ 500 ರೂಪಾಯಿ, ಅರ್ಥ ಆಯ್ತಾ? 420 ರೂಪಾಯಿ ಕಟ್ಟಾಗುತ್ತೆ, 495, 455 ಈ ಥರ ಕಟ್ಟಾಗುತ್ತೆ. ನೀವು ಯಾವ್ಯಾವ ಕಂಪ್ನಿಗಳ ಒಂದು ಬೈಕ್ ಪರ್ಚೇಸ್ ಮಾಡ್ಕೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 100 ರೂಪಾಯಿ, ಒಂದು 80 ರೂಪಾಯಿ ಹೆಚ್ಚು ಕಡಿಮೆ ಇರ್ತದೆ, ಅರ್ಥ ಆಯ್ತಾ? ಎಲ್ಲ ಗಾಡಿಗಳಿಗೂ ಮಿನಿಮಮ್ ಅಂದರೂ 400 ರೂಪಾಯಿ ಮೇಲೇ ಚಾರ್ಜ್ ಇರ್ತದೆ, ಮ್ಯಾಕ್ಸಿಮಮ್ ಅಂದರೂ 500 ರೂಪಾಯಿ ಒಳಗಡೆ ಒಂದು ಬೈಕ್ಗಳಿಗೆ ಚಾರ್ಜ್ ಇರ್ತದೆ. ಅದೇ ರೀತಿ ಏನಾದರೂ ನೀವು 4 ವೀಲರ್ಸ್ ವೆಹಿಕಲ್ ಏನಾದರೂ ತೊಗೊಂಡಿದ್ರೆ ಅಂಥವ್ರಿಗೆಲ್ಲ ಮೇಯ್ನಾಗಿ ಏನಾಗುತ್ತೆ ಅಂದರೆ ಒಂದು 1,000 ರೂಪಾಯಿ ಒಳಗಡೆ ಏನಾದರೂ ಚಾರ್ಜಸ್ ಕಟ್ಟಾಗುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಇಷ್ಟು ಒಂದು ಪ್ರೊಸೀಜರ್ ಇರ್ತದೆ, ಅರ್ಥ ಆಯ್ತಾ? ಅಪ್ಲಿಕೇಶನ್ ಹಾಕಿಸ್ಕೊಂಡಾದ್ಮೇಲೆ ಇಷ್ಟೆಲ್ಲ ಮಾಡಬೇಕು, ಅರ್ಥ ಆಯ್ತಾ? ಅಪ್ಲಿಕೇಶನ್ ಹಾಕಿಸ್ಕೊಂಡ್ರೆ ಮೊದಲು ಸೈಬರ್ಗೆ ವಿಸಿಟ್ ಮಾಡಬೇಕು, ಅಲ್ಲ ಒಂದು ಅಕ್ಲಾಟ್ಮೆಂಟ್ ಕೊಡ್ತಾರೆ, ಅದನ್ನು ತೊಗೊಂಡು ಆಮೇಲೆ ಅಪಾಯಿಂಟ್ಮೆಂಟನ್ನು ಸಹ ಅದರಲ್ಲೇ ಇರ್ತದೆ. ನಿಮಗೂ ಡೇ ಟು ಟೈಮು ಅದರಲ್ಲೇ ಕೊಟ್ಟಿರ್ತಾರೆ. ಆ ಡೇ ಟು ಟೈಮ್ಗೆ ಶೋರೂಮ್ ವಿಸಿಟ್ ಮಾಡಬೇಕು, ಅವರೇ ನಿಮಗೆ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಡ್ತಾರೆ. ನೀವೆಲ್ಲ ಯಾವ ಚಾರ್ಜಸ್ಸು ಕೊಡಬೇಕಾಗಿಲ್ಲ, ಅರ್ಥ ಆಯ್ತಾ? ಅಲ್ಲೇ ಎಲ್ಲೂ ಮೇಯ್ನಾಗಿ ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಅದರಲ್ಲೇ ಚಾರ್ಜಸ್ ಕಟ್ ಆಗಿರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೂಡಲೇ ನಿಮ್ಮ ಗಾಡಿಗೆ ನಂಬರ್ ಪ್ಲೇಟನ್ನು ಹಾಕಿಸ್ಕೊಂಡು ನೀವು ಇಮಿಡಿಯೇಟ್ಲಿ ನೀವು ಬರಬಹುದು. ಇಷ್ಟು ಒಂದು ಪ್ರೊಸೆಸರ್ ಇರ್ತದೆ, ಅರ್ಥ ಆಯ್ತಾ? ಇಷ್ಟು ಪ್ರೊಸೆಸ್ ಮುಗಿದಾದ ಮೇಲೆ ನಿಮ್ಮ ಗಾಡಿಗೆ ಒಂದು ನಂಬರ್ ಪ್ಲೇಟ್ ಸಿಗುತ್ತದೆ, ಅರ್ಥ ಆಯ್ತಾ? ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಟ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಒಂದು ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.